ತುಂಬ ಖುಷಿ ಆಗುತ್ತೆ ಸರ್. ಹೇಳ್ಬೇಕಂದ್ರೆ ಗಂಡು ಮಕ್ಳು ಮನೇಲಿ ಗಂಡಸ್ರಿರಲ್ಲ, ಅವ್ರಿಗೆಲ್ಲ ಇವರೇ ಅಣ್ಣ ತಮ್ಮ ಅಪ್ಪ ಆ ಥರ ಇವರೇ ಮಾತಾಡ್ಸೋದು ಅಷ್ಟೇ. ಇವ್ರಿದ್ದಾರೆ ಅನ್ನೋ ಭರವಸೆ ಮೇಲೆ ನಾವು ಇವತ್ತು ಬದುಕಿದ್ದೀರಿ ಅಂದ್ರೆ ಇವ್ರು ಅದೇ ಮನೇಲಿ ಯಾರು ಅಪ್ಪ ಗತಿ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮನ್ನೇ ಹೊಡೆಯಕ್ಕೆ ಬರ್ತಾರೆ. ಎಲ್ಲಿಂದ ಬಂದಿದ್ದೀರಾ? ಮಾಸ್ತಿಯಿಂದ ಬಂದಿದ್ದೀವಿ. ಏನು ಮೇಡಮ್ ಸಮಸ್ಯೆ ನಿಮ್ಮದು? ನಮ್ಮ ಮನೆ ಹತ್ರ ನಮ್ಮದೇ ಸೈಟಲ್ಲಿ ಬೇರೆಯವ್ರು ನಮ್ಮ ಮನೆ ಮುಂದೆ ಇರೋರು ಗಂಡು ಮಕ್ಳಿಲ್ಲ ಅಂತ ಹೇಳ್ಬಿಟ್ಟು ಎದುರಿಸ್ತಾ ಇದ್ದಾರೆ. ನಮ್ಮದ್ರಲ್ಲೇ ಪಾಯ ಹಾಕ್ಕೊಂಡಿದ್ದಾರೆ. ಏನು ಮಾಡ್ಕೊತೀರೋ ಮಾಡ್ಕೊಳ್ರಿ, ಈಗ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀರಿ ಅಂದರೆ ಊರೆಲ್ಲ ಇಷ್ಟು ಸಲ ಓಡಿಸ್ಬಿಡ್ತೀರಿ, ಈ ಥರ ಬೆದರಿಕೆ ಆಗ್ತಿದ್ದಾರೆ. ನಮ್ಗೆ ಸಂದೇಶನ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಈಗ ಇವರು ಈ ಥರ ಒಂದು ಹೆಲ್ಪ್ ಮಾಡ್ತಾರಂತ ನಿಮ್ಗೆ ಯಾವ ರೀತಿ ಗೊತ್ತಾಯ್ತು? ನಮಗೆ ಇನ್ಸ್ಟಾಗ್ರಾಮ್ ನೋಡಿ ಗೊತ್ತಾಯ್ತು ಸರ್. ಹಂಗೆ ಇವ್ರ ಹತ್ರ ಹೆಲ್ಪ್ ತಗೊಂಡಿರೋರು ಬಸ್ಸಲ್ಲಿ ಹೋಗೋವಾಗ ಹೇಳಿದ್ರು, ಇಲ್ಲ ಆ ಹೆಣ್ಣ ಜಾಸ್ತಿ ಹೆಲ್ಪ್ ಮಾಡ್ತಾನೆ, ನಿಮ್ಮಂಥ ಹೆಣ್ಮಕ್ಳಿಗೆ ಜಾಸ್ತಿ ಹೆಲ್ಪ್ ಮಾಡ್ತಾನಮ್ಮ, ಬಡವ್ರಿಗೆ ಅಂತಲೇ ಇರೋದವರು, ಹೋಗಿ ಅಂತ ಹೇಳಿದ್ರು. ನಾವಿಲ್ಲಿ 3 ಟೈಮ್ಸ್ ಬಂದಿದ್ದೀರಿ. ಇನ್ನು ಅಲ್ಲಿ ಬಂದು ಅಣ್ಣ ನೋಡಬೇಕು. ಸಮಸ್ಯೆ ತಿಳಿಸಿದ್ರೆ ಈಗ ಅವ್ರಿಗೆ ಸಮಸ್ಯೆ ಹೇಳಿದ್ವಿ. ಭರವಸೆ ಏನು ಕೊಟ್ರಮ್ಮ? ಇಲ್ಲಮ್ಮ ನೀವೇನು ಭಯ ಬೀಳಬೇಡ್ರಿ, ಅವ್ರು ಎದುರಿಸಿದ್ರು ಎದುರ್ಕೊಂಬೇಡ್ರಿ, ನಾವಿದ್ದೀರಿ ನಿಮಗೆ ಅಂತ, ನಾವು ಬರ್ತೀರಿ ಅಂತ ಹೇಳಿದ್ದಾರೆ. ನಿಮ್ಮಂಥ ಬಡ ಹೆಣ್ಣು ಮಕ್ಳಿಗೆ ಈ ಥರ ಹೆಲ್ಪ್ ಮಾಡ್ತಾ ಇದ್ದಾರೆ, ನಿಮ್ಗೆ ಏನು ಅನಿಸುತ್ತಮ್ಮ ಅವ್ರ ಬಗ್ಗೆ? ತುಂಬ ಖುಷಿ ಆಗುತ್ತೆ ಸರ್. ಹೇಳ್ಬೇಕಂದ್ರೆ ಗಂಡು ಮಕ್ಳು ಮನೇಲಿ ಗಂಡಸ್ರಿರಲ್ಲ, ಅವ್ರಿಗೆಲ್ಲ ಇವರೇ ಅಣ್ಣ ತಮ್ಮ ಅಪ್ಪ ಆ ಥರ ಇವರೇ ಮಾತಾಡ್ಸೋದು ಅಷ್ಟೇ. ಇವ್ರಿದ್ದಾರೆ ಅನ್ನೋ ಭರವಸೆ ಮೇಲೆ ನಾವು ಇವತ್ತು ಬದುಕಿದ್ದೀರಿ ಅಂದ್ರೆ ಇವ್ರು ನಿಮಗೆ ಜಾಸ್ತಿ ಸಂಕಟ ಆದಂಗಿದೆ ಪಾಪ, ಅಂದ್ರೆ ಈ ಥರ ಒಂದು ಖುಷಿ. ಅದೇ ಮನೇಲಿ ಯಾರು ಅಪ್ಪ ಗತಿ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮನ್ನೇ ಹೊಡೆಯಕ್ಕೆ ಬರ್ತಾರೆ. ಮಾಸ್ತಿ ಹತ್ರ ನಟೂರಲ್ಲಿ ನಮ್ಮ ಮನೆ ಮುಂದೆನೇ ಇರೋದವರು ಗೌಡಸ್ಸು. ಇವ್ರಿಗೆ ಯಾರು ಗತಿ ಇಲ್ಲ ಅಂದ್ಬಿಟ್ಟು ನಮ್ಮಮ್ಮ ಹೇಳಿದಾಗ ಅವ್ರ ಮನೆ ಬೀಳ್ಸ್ಬಿಟ್ಟಿದ್ದಾರೆ. ಮನೆ ಬೀಳ್ಸಿ ಹೊಸ ಮನೆ ಕಟ್ಟಿದ್ದಾರೆ ಅಂತ ನಮ್ಮ ಜಾಗದಲ್ಲೇ ಬರ್ತಾರೆ. ಇವಾಗ ಅಣ್ಣ ಬರಲಿ ಅಂತಾನೆ ನಾವು 3 ಸರಿ ಬಂದಿದ್ದೀರಿ, ಇನ್ನೂ ಅವ್ರ ಟೈಮ್ ಸಿಕ್ಕಿಲ್ಲ. ಅವ್ರು ಬಂದರೆ ಈ ಪ್ರಾಬ್ಲಮ್ ಕ್ಲಿಯರ್ ಆದರೆ ಅಷ್ಟೇ ಸರ್. ಸರಿ ಸರಿ ಓಕೆ.